ಹಲೋ ಫ್ರೆಂಡ್ಸ್, ಮಿಂಡಸ್ಟೇ ಕನ್ನಡಕ್ಕೆ ಸ್ವಾಗತ. ಇವತ್ತಿನ ವೀಡಿಯೋದಲ್ಲಿ ಒಂದು ಬೇಬಿ ಫ್ರಾಕ್ ಹೊಲಿತಾ ಇದ್ದೀನಿ, ತೋರಿಸ್ತೀನಿ ಬನ್ನಿ. ವಿಡಿಯೋ ಸ್ಟಾರ್ಟ್ ಮಾಡೋಣ. ಇದು ಪಿಂಕ್ ಕಲರ್ ಫ್ರಾಕು, ತುಂಬ ಸ್ಮೂತ್ ಆಗೈತೆ ಕ್ಲಾತ್ ಅಂತೂ. 1 ಇಯರ್ ಬರ್ಡೇಗೆ ಹೊಲ್ಸ್ಕೊತಾ ಇರೋದು, ಅದಕ್ಕೆ ಅಂತಲೇ ಸ್ಟಿಚ್ ಮಾಡ್ತಾ ಇದ್ದೀನಿ. ಇದು ಹೊಸ ಸ್ಟಿಚ್ಚಿಂಗು ಮಾಡ್ತಾ ಇರೋದು. ಮೊದಲೊಂದು ಹೊಲ್ದಿದೆ, ಈಗ ನೋಡಿ ತೋರಿಸ್ತಾ ಇದ್ದೀನಿ ಫೋಟೋದಲ್ಲಿ. ಈ ಡಿಸೈನು ಈ ಥರ ಸ್ಟಿಚ್ ಮಾಡ್ತಾ ಇರೋದು. ಮುಂದೆ ಶಾರ್ಟು, ಹಿಂದೆ ಲಾಂಗ್ ಆಗಿ. ಬನ್ನಿ ಸ್ಟಾರ್ಟ್ ಮಾಡೋಣ. ತುಂಬ ಚೆನ್ನಾಗಿ ಬರುತ್ತೆ. ಹೊಲ್ದಿದ್ದೀನಿ ನಾನು 1-2 ಸಲ 3 ಸಲ. ಇದು 3ನೇ ಸಲ ಹೊಲಿತಾ ಇರೋದು ಫ್ರಾಕ್ನ. ಈಗ ನಾನು ಲೈನಿಂಗು ಎಲ್ಲ ಅಟ್ಯಾಚ್ ಮಾಡ್ತಾಯಿದ್ದೀನಿ. ಇದು ಅಟ್ಯಾಚ್ ಮಾಡ್ತಾ ಇರೋದು ಮೇಲ್ಗಡೆ ಟಾಪು, ಕೆಳಗಡೆ ಬಾಟಮ್ ಎರಡನ್ನೂ ಸೇರಿಸಿ ಅಟ್ಯಾಚ್ ಮಾಡ್ಕೊತಾ ಇದ್ದೀನಿ. ಅಂದರೆ ಇದನ್ನು ನಾನು ಯಾವುದು ಹೊಲಿತಾ ಇರೋದು ಅಂದರೆ ನರಿಗೆ ಫ್ರಾಕ್ ಹೊಲಿತಾ ಇರೋದು. ನರಿಗೆ ಬರುತ್ತೆ, ತುಂಬ ಚೆನ್ನಾಗಿ ಕಾಣುತ್ತೆ ಇದು ನರಿಗೆ ಫ್ರಾಕ್ ಅಂತೂ. ನೆಕ್ಸ್ಟು ಇದನ್ನು ಟೈಗೆ, ಇದು ಆ ಕಡೆ ಈ ಕಡೆ ಫ್ರಾಕು ಕಟ್ಟಬೇಕಲ್ಲ, ಆ ಟೈಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಉಲ್ಟಾ ಇಟ್ಕೊಂಡು ಹೊಲ್ಕೋಬೇಕು. ನಮ್ಗೆ ಯಾವ ಶೇಪಿಗೆ ಬೇಕು ನೋಡ್ಕೊಂಡು 2 ಬಟ್ಟೆನ ಒಂದ್ರ ಮೇಲೆ ಒಂದು ಮಡಿಕೊಂಡು ಕಟ್ಟಿಂಗ್ ಮಾಡ್ಕೋಬೇಕು. ಕಟ್ಟಿಂಗ್ ಮಾಡ್ಕೊಂಡ್ರೆ 2 ಸೈಡು ಒಂದೇ ಸಮ ಬರುತ್ತೆ. ಆಮೇಲೆ ಇದನ್ನು ನೀಟಾಗಿ ಫೋಲ್ಡಿಂಗ್ ಕೈಲೇ ಮಾಡ್ಕೋಬೋದು. ಇದಕ್ಕೆ ದಪ್ಪ ಇರೋದ್ರಿಂದ ಯಾವುದೇ ಕಡ್ಡಿ ಯಾವುದು ಈ ಟೈ ಮಾಡೋಕ್ಕೆಲ್ಲ ತೊಗೊಳ್ತೀವೋ ಅದೇನೇನು ಬೇಕಾಗಿಲ್ಲ. ನಾವು ಕೈ ಸಹಾಯದಿಂದಲೇ ಇದನ್ನು ಉಲ್ಟಾ ಮಾಡ್ಕೋಬೋದು. ನೋಡಿ ಹೆಂಗೆ ಮಾಡ್ಕೊತಾ ಇದ್ದೀನಿ, ಈ ರೀತಿ ಮಾಡ್ಕೋಬೋದು. ದಪ್ಪ ಇರೋದ್ರಿಂದ ಇದನ್ನು ಕೈ ಸಹಾಯದಿಂದ ಉಲ್ಟಾ ಮಾಡ್ಕೋಬೋದು. ಉಲ್ಟಾ ಮಾಡಿಬಿಟ್ಟು ನೀಟಾಗಿ ಅದ್ರ ಮೇಲ್ಗಡೆ ಉಗುರು ಸಹಾಯದಿಂದ ನೀಟಾಗಿ ಗೆರೆ ಇಳ್ದಂಗೆ ಎಳೆದ್ಬಿಟ್ರೆ ಅದು ನೀಟಾಗಿ ಕೂರುತ್ತೆ, ಅಳ್ಗಾಡಲ್ಲ ಇದು. ಆವಾಗ ನೀಟಾಗಿ ಬರುತ್ತೆ ಅದು. ಅದಾದಮೇಲೆ ನೆಕ್ಸ್ಟ್ ನಾನು ಇದನ್ನು ಫ್ರಾಕ್ಗೆ ಫ್ಲವರ್ ಕೊಡೋಕ್ಕೆ ಅಂದ್ಬಿಟ್ಟು ಈ ನರಿಗೆ ಕೊಟ್ಕೊಂಡು ಹೊಲಿತಾ ಇದ್ದೀನಿ. ನೋಡಿ, ಒಂದು ಫ್ಲವರ್ ಇಡೋಣ ಅಂದ್ಬಿಟ್ಟು ನರಿಗೆ ಕೊಡ್ತಾಯಿದ್ದೀನಿ. ನೋಡಿ, ಸಣ್ಣ ಸಣ್ಣ ನರಿಗೆ ಕೊಡ್ತಾಯಿದ್ದೀನಿ. ಹಂಗೆ ಸೇಮು ಕ್ಲಾತು ಮಡ್ಚಿ ದಬಕಂಡ್ಮಲ್ಲ ನೋಡಿ ತೋರಿಸಿದ್ನಲ್ಲ, ಹಂಗೆ ಹೊಲ್ದು ದಬಕ ಹೊಡೋದು ಒಂದೇ ಸಮನೆ ಹೊಲ್ಕೊಂಡು ದಬಕ ಹೊಡ್ಬಿಟ್ಟು ಹಿಂಗೆ ನರಿಗೆ ಕೊಟ್ಕೊಂಡು ಹೋಗ್ಬೇಕು. ನರಿಗೆ ಇಟ್ಕೊಂಡ್ಮೇಲೆ ಇದನ್ನು ಫ್ಲವರ್ ತೋರಿಸ್ತೀನಿ ನೋಡಿ. ಇದು ಕೈಲಾದರೂ ಸುಜಿದಾರ ತಗೊಂಡು ಹೊಲ್ಕೋಬೋದು, ರೆಡಿ ಮಾಡಿಬಿಟ್ಟು ಆಮೇಲೆ ಅಟ್ಯಾಚ್ ಮಾಡ್ಕೋಬೋದು ಡ್ರೆಸ್ಗೆ. ಇಲ್ಲಾಂದರೆ ಮಿಷಿನಲ್ಲೂ ಹೊಲ್ಕೊಂಡು ಹೋಗ್ಬೋದು. ನಿಮಗೆ ಈಸಿ ಏನು ಅನಿಸುತ್ತೆ, ಯಾವುದು ಅನಿಸುತ್ತೆ ಆ ಥರ ಮಾಡ್ಕೊಳ್ಳಿ. ಹಿಂಗೆ ಮಾಡ್ಕೊಂಡು ಅಟ್ಯಾಚ್ ಮಾಡಬೇಕು. ಅದೇ ತೋರಿಸ್ತೀನಿ ನಾನು. ಅದಾದಮೇಲೆ ನೆಕ್ಸ್ಟು ಬಾಡಿ ಫಿಟ್ಟಿಂಗ್ ಇಟ್ಕೋತಾ ಇದ್ದೀನಿ. ಬಾಡಿ ಫಿಟ್ಟಿಂಗ್ ಇಡ್ತೀನಿ. ಮತ್ತು ಇದಕ್ಕೆ ಸ್ಲೀವ್ಗೆ ನಾನು ಚಿತ್ರದಲ್ಲಿ ಇದನ್ನು ಬಫ್ ತೋರಿಸಿದ್ರು ಇಲ್ಲ ಅಂದರೆ ಅವ್ರೇನು ಬಫ್ ಬೇಡ ಅಂತ ಹೇಳಿದ್ರು. ಪಾಪುಗೆ, ಚಿಕ್ಕ ಪಾಪು ಬೇಡ, ಸ್ಲೀವ್ಲೆಸ್ ಹೊಲಿ ಅಂದರು. ಅದಕ್ಕೆ ನಾನು ಸ್ಲೀವ್ಲೆಸ್ ಹೊಲಿತಾ ಇದ್ದೀನಿ. ಸ್ಲೀವ್ ಏನು ಕೊಟ್ಟಿಲ್ಲ ನಾನು ಅದಕ್ಕೆ. ಬಾಡಿ ಫಿಟ್ಟಿಂಗ್ ನೋಡ್ಕೊಂಡು ನಾವು ಈಗ ಟೈ ಏನು ರೆಡಿ ಮಾಡ್ಕೊಂಡಿದ್ದೀವಿ ಅದನ್ನು ಮಧ್ಯೆ ಕರೆಕ್ಟಾಗಿ ಜಾಯಿಂಟ್ ಮಾಡಿದ್ದೀವಲ್ಲ, ಟಾಪು ಬಾಟಮ್ ಮಧ್ಯ, ಅದ್ರ ಮಧ್ಯಕ್ಕೆ ಇಟ್ಕೊಂಡು ನೀಟಾಗಿ ಫಿಟ್ಟಿಂಗ್ ಮಾಡಬೇಕು. ಫಿಟ್ಟಿಂಗ್ ಮಾಡಿ ನೀಟಾಗಿ ಫಿನಿಶಿಂಗ್ ಕೊಟ್ಟರೆ ಮುಗೀತು, ಅದು ಫ್ರಾಕು ರೆಡಿ ಆಯಿತು. ನಾವೇನು ಕಲ್ತ್ಕೊಂಡು ಬಂದಿರಲ್ಲ, ಯಾವಾಗಲೂ ಯಾರೇ ಆದ್ರೂ ಉಡುವಾಗಲೇ ಕಲ್ತಿರಲ್ಲ. ನಾವು ಬಂದು ಮಾಡ್ತಾ ಕೆಲಸಗಳ ಕಲಿತಾ ಹೋಗ್ತೀವಿ ಅಷ್ಟೇ. ಸ್ವಲ್ಪ ಇಂಟ್ರೆಸ್ಟ್ ಕೊಟ್ಟರೆ ನಾವು ಮಾಡ್ತೀವಿ ಅಂತ ಬಂದೇ ಬರುತ್ತೆ. ನೋಡಿ, ರೆಡಿ ಆಯಿತು ಫ್ರಾಕು. ನರಿಗೆ ಕೊಟ್ಟು ಹೊಲ್ದಿದ್ದೀನಿ. ಎಷ್ಟು ಚೆನ್ನಾಗಿ ಬಂದಿದೆ ಫ್ರಾಕು ಒಂದೇ, ತುಂಬ ಚೆನ್ನಾಗಿ ಪುಟಾಣಿಗೆ ಬಂದೈತೆ. ಹಿಂದೆ ಲಾಂಗ್ ಆಗೈತೆ, ಮುಂದೆ ಶಾರ್ಟ್ ಆಗೈತೆ. ಅದು 1 ವರ್ಷದ ಪಾಪು ಆಗಿರೋದ್ರಿಂದ ಒಂದು ಸ್ವಲ್ಪ ಶಾರ್ಟ್ ಏನು ಬೇಡ, ಇಷ್ಟು ಸ್ವಲ್ಪನೇ ಇಡು ಶಾರ್ಟ್ ಅಂದಿದ್ರು. ಅದಕ್ಕೆ ನಾನು ಸ್ವಲ್ಪ ಶಾರ್ಟ್ ಇಟ್ಟು ಟೈ ಇಟ್ಟು ಒಂದು ಜಿಪ್ ಇಟ್ಟಿದ್ದೀನಿ. ಹಿಂದೆ ಅಟ್ಯಾಚ್ ಮಾಡಿದ್ದೀನಿ ಜಿಪ್ಪನ್ನ. ಒಂದು ಜಿಪ್ ಅಟ್ಯಾಚ್ ಮಾಡಿಬಿಟ್ಟು ಫ್ಲವರ್ ಇಟ್ಟಿದ್ದೀನಿ. ನೋಡು, ಇದು ಹೊಲಿಯುವಾಗ ತೋರಿಸ್ಲಿಲ್ಲ, ನಾನು ಸೂಜಿ ದಾರದಲ್ಲೇ ಹೊಲ್ದಿರೋದು. ಇದನ್ನು ತುಂಬ ಚೆನ್ನಾಗಿ ಬಂದಿದೆ. ಓಕೆ, ನೆಕ್ಸ್ಟು ರೆಡಿ ಆಯಿತು. ಇದು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಮುಂದೆ ಶಾರ್ಟಾಗಿ ಬುಷಿ ಥರ ಕೂತಿದ್ದೆ, ಅದು ಕ್ಲಾತು ಅದೇ ಥರ ಇತ್ತು. ತುಂಬ ಚೆನ್ನಾಗಿ ಬಂದಿತ್ತು. ನಾನು ಫ್ಲವರ್ ಸ್ಟಿಚ್ ಮಾಡೋದಂತೂ ಮರ್ತೆ, ಸಾರಿ. ನಾನು ವಿಡಿಯೋ ಚೆನ್ನಾಗಿ ಹಾಕ್ತಾಯಿದ್ದೀನಿ, ಹಿಂಗೆ ಅರ್ಥ ಆಗ್ತಾಯಿದೆ ಅಂದ್ಕೊಂಡಿದ್ದೀನಿ. ಅರ್ಥ ಆದರೆ ಒಂದು ಲೈಕ್ ಕೊಡಿ. ಅರ್ಥ ಆಗಲಿಲ್ಲ ಅಂದರೆ ಓಕೆ, ಒಂದು ಕಮೆಂಟ್ ಮಾಡಿ ಹೇಳಿ ಯಾವ ಥರ ಹಾಕಬೇಕು ಅಂತ. ನಾನು ಮುಂದಿನ ವೀಡಿಯೋದಲ್ಲಿ ಆ ಥರ ಹಾಕೋಕ್ಕೆ ಟ್ರೈ ಮಾಡ್ತೀನಿ.